ಹಲೋ ನಮಸ್ಕಾರ. ದರ್ಶನ್ ಹಾಗೆ ಧ್ರುವ ಸರ್ಜಾ ಕ್ಲಾಶ್ ಬಾಕ್ಸ್ ಆಫೀಸಿನಲ್ಲಿ ಫಿಕ್ಸ್. ಹಾಗೆ ಸಲಾರ್ ಸಿನಿಮಾದ 2ನೇ ಭಾಗ ಬರಲ್ವಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ದೀಕ್ಷಿತ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಕನ್ನಡ ಚಿತ್ರವಾಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಇತ್ತೀಚೆಗೆ ದೊಡ್ಡ ಸದ್ದನ್ನೇ ಮಾಡಿದ್ರು. ಇದೀಗ ಸಿನಿಮಾದ ಟೈಟಲ್ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾದ ಟೈಟಲ್ ಟೀಸರ್ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು, ಚಿತ್ರವು ಈ ವರ್ಷದ ಕೊನೆಗೆ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ. ತಮಿಳುನಾಡ ಕಾರ್ತಿ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಬ್ಲಾಕ್ ಬಸ್ಟರ್ ಸಿನಿಮಾ ಸರ್ದಾರ್ ಸಿನಿಮಾದ 2ನೇ ಭಾಗ. ಸರ್ದಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣವನ್ನು ಇದೀಗ ಸಿನಿಮಾ ತಂಡವು ಈ ಬರುವ ಜುಲೈ ತಿಂಗಳಿನಿಂದ ಆರಂಭ ಮಾಡುತ್ತಿದ್ದಾರೆ. ಇದು ಕಾರ್ತಿ ಅವರ ಕೆರಿಯರ್ನಲ್ಲಿ ಬಂದಿರುವ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಅತ್ಯಂತ ಹೆಚ್ಚು ಬಜೆಟ್ನ ಸಿನಿಮಾವಾಗಲಿದೆ ಎನ್ನುವ ಮಾಹಿತಿಗಳು ಕೂಡ ದೊರಕಿದೆ. ಇನ್ನು ಕಾರ್ತಿ ಅವರ ಕೆರಿಯರ್ನ 22ನೇ ಚಿತ್ರ ಕೂಡ ಇದೀಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದ್ದು, ವಾತಿಯರ್ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ. ಈ ಚಿತ್ರವು ಕೇವಲ ತಮಿಳು ಭಾಷೆಯಲ್ಲಿ ಮಾತ್ರವೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ನವೀನ್ ಶಂಕರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾವನ್ನು ಕುಲ್ದೀಪ್ ಎನ್ನುವರು ನಿರ್ದೇಶನ ಮಾಡುತ್ತಾ ಇದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಚಿತ್ರವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಶ್ರೀಮುರಳಿ ಅಭಿನಯದ ಬಗೀರಾ ಎನ್ನುವ ಸಿನಿಮಾದ ಚಿತ್ರೀಕರಣ ಇತ್ತೀಚೆಗೆ ಶ್ರೀಮುರಳಿ ಅವರಿಗೆ ಇಂಜುರಿ ಆಗಿದ್ದ ಕಾರಣ ನಿಂತು ಹೋಗಿತ್ತು. ಇದೀಗ ಸಿನಿಮಾದ ಚಿತ್ರೀಕರಣ ಮರು ಆರಂಭಗೊಂಡಿದ್ದು, ಸಿನಿಮಾದ ಹೊಸದೊಂದು ಸ್ಟಿಲ್ ಇದೀಗ ದೊಡ್ಡ ಸದ್ದನ್ನೇ ಮಾಡ್ತಾ ಇದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಕುರಿತು ಸಿನಿಮಾ ತಂಡದ ಕಡೆಯಿಂದ ಅಪ್ಡೇಟ್ ಕೂಡ ಬರಲಿದ್ದು, ಚಿತ್ರದ ಎಲ್ಲ ಹಂತದ ಚಿತ್ರೀಕರಣ ಈ ಜೂನ್ ತಿಂಗಳ ಒಳಗೆ ಮುಕ್ತಾಯಗೊಳಿಸಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ರಂಗಾಯಣ ರಘು ಅಭಿನಯದ 3ನೇ ಕೃಷ್ಣಪ್ಪ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು, ಚಿತ್ರಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಅದು ಅಲ್ಲದೆ ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗಿ ಸದ್ದನ್ನು ಮಾಡಿದ್ದ ಶಾಕಾಹಾರಿ ಎನ್ನುವ ಸಿನಿಮಾವು ಇದೀಗ OTTಯಲ್ಲಿ ಸದ್ದನ್ನು ಮಾಡ್ತಾ ಇದ್ದು, ಸಿನಿಮಾವು ರಿಲೀಸ್ ಆದ ಮೊದಲ ದಿನ ಇದೀಗ 10 ಲಕ್ಷ ಪ್ಲಸ್ ಸ್ಟ್ರೀಮಿಂಗ್ ಮಿನಿಟ್ಸ್ ಅನ್ನು ಇದೀಗ ಪಡೆದುಕೊಂಡಿದೆ. ಸಿನಿಮಾವು ಇದೀಗ ದೊಡ್ಡ ಮಟ್ಟಿನ ಸದ್ದನ್ನತ್ತ OTTಯಲ್ಲಿ ಕೂಡ ಸಾಗ್ತಾ ಇದೆ. ಇತ್ತೀಚೆಗೆ ರಿಲೀಸ್ ಆಗಿದ್ದ ಮಲಯಾಳಂ ಚಿತ್ರವಾಗಿತ್ತು ವರ್ಷಂಗಲ್ಕು ಶೇಷಂ ಎನ್ನುವ ಸಿನಿಮಾ. ಹೃದಯ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಅದೇ ತಂಡದೊಂದಿಗೆ ಬಂದಿದ್ದ ಚಿತ್ರ ಥಿಯೇಟರ್ಗಳಲ್ಲಿ 70 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇದೀಗ ಈ ಬರುವ ಜೂನ್ 7ಕ್ಕೆ ಈ ಸಿನಿಮಾವು ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗ್ತಾ ಇದ್ದು, ಸಿನಿಮಾವು OTTಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ಆವತ್ತೇ ರಿಲೀಸ್ ಆಗಲಿದೆ. ಕಲ್ಯಾಣಿ ಪ್ರಿಯದರ್ಶನ್, ಪ್ರಣವ್ ಮೋಹನ್ಲಾಲ್, ಧ್ಯಾನ್ ಶ್ರೀನಿವಾಸನ್, ಬೆಸಿಲ್ ಜೋಸೆಫ್, ನಿವಿನ್ ಪೋಲಿ ಸೇರಿದಂತೆ ದೊಡ್ಡ ತಾರಾಗಣದಲ್ಲಿ ಈ ಚಿತ್ರವು ಬಂದಿದೆ. ಇನ್ನು ತಮಿಳಿನಿಂದ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಸಿನಿಮಾದ 2ನೇ ಭಾಗ. ಜುಲೈ ತಿಂಗಳಿನಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅದಾದ ಬಳಿಕ ಸಿನಿಮಾದ 3ನೇ ಭಾಗ ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇದ್ದು, ಇದಕ್ಕೆ ಚಿತ್ರದ 2ನೇ ಭಾಗ ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಸಿನಿಮಾದ ಮೊದಲ ಭಾಗ 90ರ ದಶಕದಲ್ಲಿ ರಿಲೀಸ್ ಆಗಿದ್ದ ಇಂಡಿಯನ್ ಸಿನಿಮಾವನ್ನು ಇದೀಗ ಥಿಯೇಟರ್ಗಳಲ್ಲಿ ಸಿನಿಮಾ ತಂಡವು ರಿಲೀಸ್ ಮಾಡುತ್ತಿದ್ದಾರೆ. ಜೂನ್ 7ಕ್ಕೆ ಇದೀಗ ಇಂಡಿಯನ್ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ಈ ಸಿನಿಮಾವು ಕರ್ನಾಟಕ ಸೇರಿದಂತೆ ಹಲವಾರು ಕಡೆ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ದೊರಕಿದೆ. ಇನ್ನು ಪ್ರಜ್ವಲ್ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಕರಾವಳಿ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಆದಲ್ಲಿಂದ ಸಿನಿಮಾವು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದ್ದು, ಇದೀಗ ಚಿತ್ರದ ಹೊಸದೊಂದು ಅಪ್ಡೇಟ್ ಅನ್ನು ಈ ಬರುವ ಮೇ 27ಕ್ಕೆ ಕೊಡುವುದಾಗಿ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಕನ್ನಡ ಸಿನಿಮಾ ರಂಗದಿಂದ ಈ ವರ್ಷ ರಿಲೀಸ್ ಆಗ್ತಾ ಇರುವ ಸಿನಿಮಾಗಳಲ್ಲಿ ಟಾಪ್ 5ನಲ್ಲಿರುವ ಸಿನಿಮಾ ಯಾವುದು ಅಂದರೆ ಅದು ಧ್ರುವ ಸರ್ಜಾ ಅಭಿನಯದ KD ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಇದೀಗ ಸಿನಿಮಾದ ಆಡಿಯೋ ರೈಟ್ಸ್ ದಾಖಲೆ ಮೊತ್ತಕ್ಕೆ ಮಾರಾಟಗೊಂಡಿದೆ ಎನ್ನುವ ಮಾಹಿತಿ ದೊರಕಿದ್ದಲ್ಲಿಂದ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದೆ. ಸಾಧಾರಣವಾಗಿ ಎಲ್ಲ ಸಿನಿಮಾಕ್ಕೂ 40 ಪೀಸ್ ಆರ್ಕೆಸ್ಟ್ರಾ ಉಪಯೋಗಿಸಿ ಹಾಡನ್ನು ತಯಾರು ಮಾಡ್ತಿದ್ದಾರೆ. ಇನ್ನು ಉಪೇಂದ್ರ ಅವರ UI ಎನ್ನುವ ಸಿನಿಮಾಕ್ಕೆ ಇದಕ್ಕಿಂತಲೂ ಹೆಚ್ಚಾಗಿ ದೊಡ್ಡ ಮಟ್ಟಿನಲ್ಲೇ ಮಾಡಲು 90 ಪೀಸ್ ಆರ್ಕೆಸ್ಟ್ರಾವನ್ನು ಉಪಯೋಗಿಸಿ ಹಾಡನ್ನು ಮಾಡ್ತಿದ್ದಾರೆ. ಇನ್ನು ಇದೀಗ ಎಲ್ಲಾ ದಾಖಲೆಯನ್ನು ಓಡಿಸ್ ಮಾಡಿ ಭಾರತೀಯ ಸಿನಿಮಾ ರಂಗದಲ್ಲಿ ಇದುವರೆಗೂ ಅತ್ಯಂತ ಹೆಚ್ಚು ಆರ್ಕೆಸ್ಟ್ರಾ ಉಪಯೋಗಿಸಿ ತಯಾರು ಮಾಡ್ತಾ ಇರುವ ಎನ್ನುವ ಖ್ಯಾತಿಯನ್ನು ಇದೀಗ KD ಎನ್ನುವ ಸಿನಿಮಾದ ಮ್ಯೂಸಿಕ್ ಪಡೆಯಲಿದೆ. ಬರೋಬ್ಬರಿ 256 ಪೀಸ್ ಆರ್ಕೆಸ್ಟ್ರಾವನ್ನು ಉಪಯೋಗಿಸಿ ಈ ಸಿನಿಮಾದ ಹಾಡನ್ನು ತಯಾರು ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದು, ಅದು ಅಲ್ಲದೆ ಸಿನಿಮಾದ ಆಡಿಯೋ ರೈಟ್ಸ್ ಇದೀಗ ದಾಖಲೆ ಮೊತ್ತಕ್ಕೆ ಪಡೆದುಕೊಂಡಿದೆ. ಆನಂದ್ ಆಡಿಯೋ ಈ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು 17 ಕೋಟಿ 60 ಲಕ್ಷ ಮೊತ್ತಕ್ಕೆ ಪಡೆಯುವ ಮೂಲಕ ಒಂದು ಹೊಸದೊಂದು ದಾಖಲೆಯನ್ನೇ ಪಡೆದುಕೊಂಡಿದೆ. ಚಿತ್ರದ ರಿಲೀಸ್ ಡೇಟ್ ಅನ್ನು ಘೋಷಣೆ ಮಾಡಿದ್ದು, ಈ ಬರುವ ಡಿಸೆಂಬರ್ ತಿಂಗಳಿನಲ್ಲಿ ಈ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಮೂಲಕ ಈ ಸಿನಿಮಾವು ನೇರವಾಗಿ ಇದೀಗ ದರ್ಶನ್ ಅವರ ಡೆವಿಲ್ ಎನ್ನುವ ಸಿನಿಮಾದೊಂದಿಗೆ ಇದೀಗ ಕ್ಲಾಶ್ ಆಗಿ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆಗಿದ್ದು, ಕ್ರಿಸ್ಮಸ್ ಸ್ಪೆಷಲ್ ಆಗಿ ದರ್ಶನ್ ಅವರ ಡೆವಿಲ್ ಸಿನಿಮಾವು ರಿಲೀಸ್ ಆಗಲಿದೆ. ಪ್ರಯುಕ್ತ ಇದೀಗ KD ಎನ್ನುವ ಸಿನಿಮಾ ಕೂಡ ಆವತ್ತೇ ಇದೀಗ ಥಿಯೇಟರ್ಗೆ ರಿಲೀಸ್ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಬಹುತೇಕ ಪಕ್ಕ ಕ್ಲಾಶ್ ಆಗುತ್ತೆ.
ನಿಮ್ಮ ಅನಿಸಿಕೆಯ ಪ್ರಕಾರ ಈ ಕ್ಲಾಶ್ನಲ್ಲಿ ಯಾರು ಗೆಲ್ಲಬಹುದು ಎನ್ನುವ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಒಂದಾದರೆ ಕೆಡಿ ಅಥವಾ ಡೆವಿಲ್ ಸಿನಿಮಾವನ್ನು ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವ ಚಾನ್ಸಸ್ಗಳು ಕೂಡ ಇದೆ. ಇನ್ನು ಕೆಡಿ ಎನ್ನುವ ಸಿನಿಮಾದ ಅಪ್ಡೇಟ್ ಅನ್ನು ಕೂಡ ಚಿತ್ರತಂಡವು ಇದೀಗ ಬ್ಯಾಕ್ ಟು ಬ್ಯಾಕ್ ಕೊಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಈ ಬರುವ ಆಗಸ್ಟ್ 16ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಘೋಷಣೆ ಮಾಡಿದ್ದು, ಅದು ಅಲ್ಲದೆ ಮೊದಲ ಹಾಡನ್ನು ಆಗಸ್ಟ್ 24ಕ್ಕೆ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಆದ್ದರಿಂದಲೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾದ ಅಪ್ಡೇಟ್ಸ್ಗಳು ಆಗಸ್ಟ್ ತಿಂಗಳಿನಿಂದ ಬರ್ತಾ ಇದ್ದು, ಸಿನಿಮಾಕ್ಕೆ ಒಂದು ದೊಡ್ಡ ಮಟ್ಟಿನ ಪ್ರಮೋಷನ್ ಅನ್ನು ಮಾಡುವ ಪ್ರಯತ್ನದಲ್ಲಿದ್ದಾರೆ ಸಿನಿಮಾ ತಂಡ. ಕೆವಿನ್ ಪ್ರೊಡಕ್ಷನ್ಸ್ ಅವರು ನಿರ್ಮಾಣದಲ್ಲಿ ಈ ಚಿತ್ರವು ಬಂದಿದ್ದು, ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಈ ಸಿನಿಮಾವು ರಿಲೀಸ್ ಆಗಲಿದೆ. ಕನ್ನಡದ ಮುಂದಿನ ಕೆಜಿಎಫ್ ಈ ಸಿನಿಮಾ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಹೊಸದಾಗಿ ಪ್ರಭಾಸ್ ಅಭಿನಯದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಸಲಾರ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಅಂದುಕೊಂಡಂತೆ ಕಲೆಕ್ಷನ್ ಮಾಡದೇ ಇದ್ರೂ ಕೂಡ 700 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇದೀಗ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಮೇ ತಿಂಗಳ ಅಂತ್ಯದಿಂದ ಆರಂಭಗೊಳ್ಳಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬಂದಿತ್ತು. ಆದರೆ ಜೂನಿಯರ್ ಎನ್ಟಿಆರ್ ಅವರ ಕೆರಿಯರ್ನ 31ನೇ ಸಿನಿಮಾವನ್ನು ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಾ ಇದ್ದು, ಆ ಸಿನಿಮಾದ ಚಿತ್ರೀಕರಣ ಆಗಸ್ಟ್ ತಿಂಗಳಿಂದ ಆರಂಭವಾಗ್ತಾ ಇದೆ ಎನ್ನುವ ಅಫಿಷಿಯಲ್ ಕನ್ಫರ್ಮೇಷನ್ ಸಿನಿಮಾ ತಂಡದ ಕಡೆಯಿಂದ ಬಂದ ಬಳಿಕ ಸಲಾರ್ ಸಿನಿಮಾದ 2ನೇ ಭಾಗ ಬರ್ತಾ ಇಲ್ಲ, ಸಲಾರ್ ಚಿತ್ರದ 2ನೇ ಭಾಗವನ್ನು ಡ್ರಾಪ್ ಮಾಡಲಾಗಿದೆ ಎನ್ನುವ ರೂಮರ್ಗಳೆಲ್ಲವೂ ಕೇಳಿ ಬಂದಿತ್ತು. ಆದರೆ ಇದೀಗ ಎಲ್ಲವನ್ನೂ ಕೂಡ ಚಿತ್ರತಂಡವು ನೋಡಿ ಹಾಕಿದ್ದು, ಇದೀಗ ಸಲಾರ್ ಸಿನಿಮಾದ 2ನೇ ಭಾಗ ಬಂದೇ ಬರುತ್ತೆ ಎನ್ನುವುದನ್ನು ಸಿನಿಮಾ ತಂಡವು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ರಿಪ್ಪನ್ ಸ್ವಾಮಿ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ಗೆ ಇದೀಗ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇದ್ದು, ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಆದ್ದರಿಂದಲೇ ಸಿನಿಮಾದ ಅಪ್ಡೇಟ್ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ಚೈತ್ರ ಆಚಾರ್ಯ, ರಚನರಾಯ್, ಸಿದ್ದು ಮೂಲಿನ ಮನೆ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು, ಹ್ಯಾಪಿ ಬರ್ತ್ಡೇ ಟು ಮೀ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ. ಖಾದ್ರಿ ರಾಕೇಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸದ್ಯಕ್ಕೆ ಸಿನಿಮಾವನ್ನು ಡೈರೆಕ್ಟ್ ಆಗಿ OTTಯಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ, ಹಾಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಹಿರಿಯ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ನಿರ್ದೇಶನದಲ್ಲಿ ಹೊಸದಾಗಿ ಬರ್ತಾ ಇರುವ ರೊಮ್ಯಾಂಟಿಕಲ್ ಡ್ರಾಮಾ ಚಿತ್ರವಾಗಿದೆ ಗೌರಿ ಎನ್ನುವ ಸಿನಿಮಾ. ಸಾನಿಯಾ ಅಯ್ಯರ್, ಸಮರ್ಜಿತ್ ಲಂಕೇಶ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು, ಸಿನಿಮಾದ ಮೊದಲ ಹಾಡಿನ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. 1 ಕೋಟಿ ಪ್ಲಸ್ ಮೊತ್ತಕ್ಕೆ ಈ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಮಾರಾಟಗೊಂಡು ಸದ್ದನ್ನು ಕೂಡ ಮಾಡಿತ್ತು. ಕನ್ನಡದಿಂದ ಇನ್ನು ಹೊಸದಾಗಿ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಸಂಭವಾಮಿ ಯುಗೆ ಯುಗೆ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಹಾಡನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಅದು ಅಲ್ಲದೆ ಕನ್ನಡದಿಂದ ಬರ್ತಾ ಇರುವ ಮತ್ತೊಂದು ಚಿಕ್ಕ ಚಿತ್ರವಾಗಿದೆ ಸಹಾರಾ ಎನ್ನುವ ಸಿನಿಮಾ. ಚಿತ್ರವು ಕೆಲವೇ ದಿನಗಳಲ್ಲಿ ಇದೀಗ ಈ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದ್ದು, ಜೂನ್ ತಿಂಗಳಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಮಲಯಾಳಂ ನಟ ಮಮ್ಮೂಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ರಾಜ್ ಬಿ ಶೆಟ್ಟಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಟರ್ಬೋ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ಸಿನಿಮಾ ಇದೀಗ ಮೊದಲ ವೀಕೆಂಡ್ ಕಲೆಕ್ಷನ್ ಮಾಡುವ ವೇಳೆಗೆ 40 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದಂತೂ ಪಕ್ಕಾ ಆಗಿದ್ದು, ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ರು ಕೂಡ ಒಳ್ಳೆ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ಇನ್ನು ಮಲಯಾಳಂದ ಈ ವಾರವೇ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಮತ್ತೊಂದು ಚಿತ್ರವಾಗಿತ್ತು ತಲವನ್ ಎನ್ನುವ ಸಿನಿಮಾ. ಆಸಿಫ್ ಅಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಈ ಸಿನಿಮಾಕ್ಕೂ ಕೂಡ ಇದೀಗ ಥಿಯೇಟರ್ಗಳಿಂದ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ದು, ಈ ಚಿತ್ರ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನು ಮುಂದೆ ನೋಡ್ತಾ ಇದೆ.